ಸಾರ್ವಜನಿಕ ಗೊತ್ತಾಗಬೇಕಂತ ವಿಷಯ. ನೀವೇ ನೋಡಿದಿರಿ ಈ ಹಳ್ಳಿ ಎಷ್ಟು ಅಗೌರವಾಗಿದೆ ಅಂತ, ಬೆಟ್ಟದ ತಪ್ಪಲಲ್ಲಿ ಎಷ್ಟು ಹೀನಾಯವಾಗಿದೆ ಅಂತ ನೋಡಿರ್ಬೋದು. ಬರ್ಲಿಕ್ಕೆ ರೋಡ್ ಇಲ್ಲ, ಒಂದು ಲೈಟ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಆಗ್ಲೇ ಇಲ್ಲಿರ್ತಕ್ಕಂಥ ಒಂದು 15-20 ಮನೆಗೆ ಬಂದು ಮನವಿ ಮಾಡ್ಕೊಂಡ್ರು. ಒಂದು ಬೋರ್ವೆಲ್ ವ್ಯವಸ್ಥೆ, ಬೋರ್ ಹಾಕ್ಸ್ಕೊಟ್ಟಿದ್ದೀನಿ, ಒಂದು 5 ಮಾಸ ಲೈಟ್ ಹಾಕ್ಸ್ಕೊಟ್ಟಿದ್ದೀನಿ, 28 ಲಕ್ಷ ಅಮೌಂಟ್ ಹಾಕಿ ರೋಡ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಟೆಂಡರ್ ಆಗಿದೆ. ಸ್ವಲ್ಪ ಖಾಸಗಿ ಸಮಸ್ಯೆ ಇರೋದನ್ನ ಒಂದು ವಾರದಲ್ಲಿ ಬಗೆಹರಿಸಿ ರೋಡು, ನೀರು ಮತ್ತು ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಕರೆಂಟು ಮತ್ತು ಬೋರ್ ಹಾಕ್ಸ್ಕೊಟ್ಟಿದ್ದೀನಿ, ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಈ ಊರೊಂದು ಇದೆ ಅನ್ನೋದೇ ಎಲ್ಲರೂ ಮರ್ತೋಗಿದ್ದಾರೆ. ಈ ಪಂಚಾಯತಿದಲ್ಲಿ ಒಂದು ಊರಿನ ಮರ್ತೋಗಿದ್ದಾರೆ. ಸೊ ಅಂತರ್ಗಂಗೆ ಅನ್ನೋ ವಿಚಾರದಲ್ಲಿ ಬಂದಾಗ ಇದು ತುಂಬಾ ಹೀನ ಪರಿಸ್ಥಿತಿ ಇತ್ತು. ಈಗ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಇನ್ನೂ ಕೂಡ ಮೂಲ ಸೌಕರ್ಯ ಇದ್ರೆ ಖಂಡಿತವಾಗ್ಲೂ ವ್ಯವಸ್ಥೆ ಮಾಡ್ಕೊಡ್ತೀನಿ. ನನ್ನ ಸಾರ್ವಜನಿಕರು ಮತ್ತು ಈ ಊರವರು ಎಲ್ಲ ಅವ್ರ ಮಂತಿಗೆ ಹೋಗ್ಬಿಟ್ಟು ಈ ಕೆಲಸ ಮಾಡ್ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಊರವ್ರಿಗೆ ಎಲ್ರಿಗೂ ಒಳ್ಳೇದಾಗಿ ಕೇಳ್ಕೊತೀನಿ. ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ. ಭಗವಂತ ನೀವೆಲ್ಲ ಒಳ್ಳೇದ್ ಮಾಡಿದ್ರೆ ಸಮೃದ್ಧಿ ಮಂಜುನಾಥ್ ಕಮ್ಯುನಿಟಿ ಎತ್ಕಟ್ಟಿಲ್ಲ. ಎಲ್ಲಾ ಸಾರ್ವಜನಿಕರು ಚೆನ್ನಾಗಿದ್ದಾರೆ, ಬಂಧನ ಪ್ರೀತಿಯಿಂದ ಮಾತಾಡ್ತಾನೆ, ಎಲ್ರಿಗೂ ಮಗು ತರ ಇದ್ದಾನೆ. ಅವ್ರೆಲ್ಲ ಭೇದ ಭಾವ ಇಲ್ಲ, ಮತ್ತೆ ಯಾವುದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿಲ್ಲ. ದುಡ್ಡು ಮಾಡ್ಬೇಕಂತ ಮುಳಬಾಗಿಲು ಬಂದಿಲ್ಲ, ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ಈ ಸೇವೆ ನಿಮ್ಗೆ ಇಷ್ಟ ಆದ್ರೆ ಮುಂದೆ ನಾನು ಇಟ್ಕೊಂತೀನಿ. ಮುಂದೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಏನಾಗಿದೆ, ನಮ್ಮ ಸರ್ಕಾರ ಬಂದೇ ಬರುತ್ತೆ. NDA ಸರ್ಕಾರ, BJP ಮತ್ತು JDS ಜಾಯಿಂಟ್ ಸರ್ಕಾರ ಬರ್ತವೆ. ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ತಕ್ಕಂಥ ಕನಸು ಇನ್ನೂ ಜಾಸ್ತಿ ನನಸಾಗ್ಬೇಕು. ಇಲ್ಲಿ ಮುಳಬಾಗ್ಲಲ್ಲಿ ಖಂಡಿತವಾಗ್ಲೂ ನೆರವೇರಿಸ್ತೀನಿ. ನನಗೆ ಈ 3 ವರ್ಷ ನನ್ನ ಕಾಲಾವಧಿಯಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಾನು ಮಾಡಕ್ಕೆ ತೃಪ್ತಿ ಇಲ್ಲ. ಆದ್ರೂ ಕೂಡ ಅಲ್ಪ ಅವಧಿಯಲ್ಲಿ ಬಂದಿರತಕ್ಕಂಥ, ನಿಮ್ಗೆ ಗೊತ್ತು, ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೊಂದು ಅನುದಾನ, ನಮ್ಗೊಂದು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇನ್ನು 2 ವರ್ಷ ನನ್ನ ಟಾರ್ಗೆಟ್ ಇದೆ. ಈ 2 ವರ್ಷ ಫುಲ್ ಫ್ರಿಡ್ಜ್ ಅಲ್ಲಿ ನಾನು 2 ವರ್ಷ ಕೆಲಸ ಮಾಡೋದ್ರ ಟಾರ್ಗೆಟ್. ಖಂಡಿತವಾಗ್ಲೂ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದೀನಿ, ನಾನು ರೀಚ್ ಆಗ್ತೀನಿ. ರೀಚ್ ಆಗ್ಲಿಕ್ಕೆ ಏನ್ ಕೆಲಸ ಮಾಡ್ಬೇಕಾ ಕೆಲಸ ನಾನು ಮಾಡ್ತೀನಿ. ಆಗ್ಬೋದಾ? ನಾವು ಶಾಸಕರಿಗೆ ಕೇಳಿದ್ವಿ, ಇದು ಅಂತರ್ಗಂಗೆದು ಈ ಕಡೆ ಇಲ್ಲಿ ಏನದು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ, ಆಮೇಲೆ ಲೈಟ್ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಅದೇ ತರ ರೋಡ್ ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಇದಕ್ಕೆ ಧನ್ಯವಾದ. ನಾಳೆ ರೋಡ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಖಾಸಗಿ ಸಂಸ್ಥೆ ಪ್ರಾಬ್ಲಮ್ ಆಗಿದೆ, ಅವ್ರು ನನ್ ಬಿಟ್ಕೊಡೋಣ ಅಂತ ಕೂತವ್ರೆ. ಆದಷ್ಟು ಬೇಗ ಅದನ್ನ ಕರೆದು ಇತ್ಯರ್ಥ ಮಾಡ್ಕೊಂಡು ರೋಡ್ ಹಾಕೊಡ್ತೀವಿ. ಇದು ನಾನು ಪ್ರಾಮಿಸ್ ಮಾಡ್ತೀನಿ. ನಾನು ಎಲೆಕ್ಷನ್ ಓಟ್ಗೋಸ್ಕರ ಬಂದಿಲ್ಲ, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಕೆಲಸ ಮಾಡ್ಕೊಡ್ತೀನಿ. ಸರ್ 3 ವರ್ಷದಿಂದ ನೀರ್ ಕಳಿಸ್ತಾರೆ, ನನ್ನ ಕೆಲಸ ಮಾಡ್ಕೊಡ್ತೀನಿ.